ಇವತ್ತು ಡಾಕ್ಟರ್ ನಿಶ್ಚಲ್ ಮತ್ತು ಶ್ವೇತಾ ಅವರ ದಂಪತಿಗಳು ಎರಡನೇ ಹಾಸ್ಪಿಟ್ಲು, ಹೆಸರೇನು ಹಾಸ್ಪಿಟ್ಲಿ? ಕ್ಯೂರಾ ಹಾಸ್ಪಿಟ್ಲನ್ನು ಓಪನ್ ಮಾಡಿದ್ದಾನೆ. ಹೆಸರು ಹಾಗೇ ಇದೆ. ಇಲ್ಲಿ ಬರೋ ಪೇಷಂಟ್ಗಳು ಬೇಗ ಕ್ಯೂರ್ ಆಗಲಿ, ಮತ್ತು ಡಾಕ್ಟ್ರುಗಳು ಯಾರೆಲ್ಲ ವರ್ಕ್ ಮಾಡ್ತಾರೆ ಕಂಪ್ಯಾಷನ್ ಮತ್ತು ಹ್ಯುಮ್ಯಾನಿಟಿಯನ್ನು ಎರಡು ಎಥಿಕ್ಸ್ ಇಟ್ಕೊಂಡು ಪೇಷಂಟ್ಗಳನ್ನು ಟ್ರೀಟ್ ಮಾಡೋದ್ರಿಂದ, ಯಾಕೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಪ್ರಾಣ ಉಳಿಸ್ತಾ ಜನಕ್ಕೆ ದೇವ್ರ ಜ್ಞಾಪಕ ಆಗಲ್ಲ, ಡಾಕ್ಟ್ರ್ ಜ್ಞಾಪಕ ಆಗ್ತಾರೆ. ಸೊ ತಲೆಯಲ್ಲಿ ಈ ಎಥಿಕ್ಸ್ ಇಟ್ಕೊಂಡು ಈ ಹಾಸ್ಪಿಟ್ಲು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಇನ್ನೂ ಸುಮಾರು ಜನ ಕನ್ನಡಿಗರದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ವೈದ್ಯಕೀಯ ಸೇವೆ ಮಾಡಲಿ. ಹಾಗೆ ಸುಮಾರು ಜನ ಫ್ಯಾಕಲ್ಟಿಗಳಿಗೆ ಉದ್ಯೋಗ ಕೊಡೋ ಕೆಲಸ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮಸ್ತೆ, ನಾನು ಡಾಕ್ಟರ್ ಅಮೀನ್ ಅಂತ ಕ್ಯೂರಾ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್ ಆಗಿದ್ದೀನಿ. ನಮ್ಮ ಕ್ಯೂರಾ ಹಾಸ್ಪಿಟಲ್ 5 ವರ್ಷ ಆಗ್ತಾ ಬಂದಿದೆ. ಇವಾಗ ನಮ್ಮದು 2 ಬ್ರಾಂಚ್ ಇದೆ ಬೆಂಗಳೂರಲ್ಲಿ. ಒಂದು ಕನಕಪುರ ರೋಡಲ್ಲಿದೆ, ಇನ್ನೊಂದು ಕಮ್ಮನಹಳ್ಳಿಯಲ್ಲಿ. ಇವತ್ತು 18th January ನಾವು ಕಮ್ಮನಹಳ್ಳಿ ಬ್ರಾಂಚಲ್ಲಿ ನಮ್ಮ ಕ್ಯಾತ್ ಲ್ಯಾಬ್ ಓಪನ್ ಮಾಡ್ತಾಯಿದ್ದೀವಿ. ಕ್ಯಾತ್ ಲ್ಯಾಬ್ ಅಂದರೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇದ್ರೂ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಕ್ಯಾತ್ ಲ್ಯಾಬ್ ಬೇಕಾಗಿರುತ್ತೆ. ಸೊ ಆ್ಯಸ್ ವಿ ಆರ್ ಸೀಯಿಂಗ್ ಮೋರ್ ಕೇಸಸ್, ತುಂಬ ಯಂಗ್ ಏಜ್ದವ್ರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ಸ್ ಆಗ್ತಾಯಿದೆ, ಹಾರ್ಟ್ ಅಟ್ಯಾಕ್ಸ್ ಆಗ್ತಾಯಿದೆ. ಎಷ್ಟೊಂದು ಸೆಲಿಬ್ರಿಟೀಸ್, ಮ್ಯಾರಥಾನ್ ರನ್ನರ್ಸ್, ಜಿಮ್ಗೆ ಹೋಗೋರಿಗೆಲ್ಲ ಹೆಲ್ತಿ ಇದ್ದೀವಿ ಅಂತ ಎಲ್ಲರೂ ಅನ್ಕೋತಾರೆ. ಬಟ್ ಅದರಲ್ಲಿ ಆ್ಯಕ್ಚುಲಿ ಏನು ಒಳಗಡೆ ನಡೀತಾ ಇದೆ ಅದು ಆಫ್ಟರ್ 30 years ಸ್ಕ್ರೀನಿಂಗ್ ಮಾಡಿಸ್ಲೇಬೇಕು. ಅದಕ್ಕೆಲ್ಲ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ಗೆ ಒಂದು ಕ್ಯಾತ್ ಲ್ಯಾಬ್ ಎಲ್ಲ ಹಾಸ್ಪಿಟಲಲ್ಲಿ ನೆಸೆಸರಿ ಇದೆ. ಸೊ ಅದೇ ಥರ ನಾವು ಯೋಚನೆ ಮಾಡಿ ಒಂದು ಲಾಸ್ಟ್ 6 monthsಯಿಂದ ಇದು ಕ್ಯಾತ್ ಲ್ಯಾಬ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಇವತ್ತು ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ನಮ್ಮ ವಿನಯ್ ಗುರೂಜಿಯವರು, ಮಿಸ್ಟರ್ ಕೆಂಚಪ್ಪ ಗೌಡದವರು, ಒಕ್ಕಲಿಗ ಸಂಘ ಅಧ್ಯಕ್ಷರು ಅವರೆಲ್ಲ ಬರ್ತಾ ಇದ್ದಾರೆ ಇದು ಒಳ್ಳೆ ಕೆಲಸಕ್ಕೆ ಸ್ಟಾರ್ಟ್ ಮಾಡೋಕ್ಕೆ. ಸೊ ಎಲ್ಲ ಪಬ್ಲಿಕ್ಕಿಂದ ನಾವು ಏನಾದರೂ ಇನ್ಫಾರ್ಮೇಷನ್ ಮಾಡ್ತಾಯಿದ್ದೀವಿ. ಇದು ನಿಮ್ಮ ಮನೆ ಪಕ್ಕದಲ್ಲೇ ಇವಾಗ ಕ್ಯಾತ್ ಲ್ಯಾಬ್ ಅವೈಲೇಬಲ್ ಇದೆ. ಎನಿ ಎಮರ್ಜೆನ್ಸಿ ಇದ್ದರೆ ವಿತಿನ್ 30 minutes ವಿಂಡೋ ಪೀರಿಯಡ್ ಇರುತ್ತೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹಾಸ್ಪಿಟ್ಲ್ಗೆ ಬಂದರೆ ನಾವು ಏನು ಇದಿರೋದನ್ನು ಮಾಡಬಹುದು. ಥ್ಯಾಂಕ್ ಯು. ಈ ಆಸ್ಪತ್ರೆಯಲ್ಲಿ ಭಾಳ ಮುಖ್ಯವಾಗಿ ಮನುಷ್ಯನಿಗೆ ಬರ್ತಕ್ಕಂಥ ಹೃದಯ ರೋಗದ ಬಗ್ಗೆ ತಿಳುವಳಿಕೆಯೂ ಇರಲ್ಲ. ಅವರಿಗೆ ಏನಾದರೂ ತೊಂದರೆ ಅಂತಂದರೆ ಗೊತ್ತಾಗುವಂಥ ಮತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡೋದಂಥ ಒಂದು ಇವತ್ತು ಕ್ಯಾತ್ ಲ್ಯಾಬ್ ಅಂತೇಳಿ ಹಾರ್ಟಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಎಕ್ವಿಪ್ಮೆಂಟ್ಸನ್ನು ಇವತ್ತು ಇಲ್ಲಿ ಆಗ್ತಾ ಇದ್ದಾರೆ. ಇದರಿಂದ ಜನಗಳಿಗೆ ಭಾಳ ದೂರ ಹೋಗಿ ಇನ್ನು ಬೇರೆ ಎಲ್ಲಿ ಆ ಒಂದು ಆಪರೇಷನ್ಗೆ ಅವಕಾಶ ಇದೆಯೋ, ಇವತ್ತು ಬನ್ನೇರುಘಟ್ಟ ರೋಡ್ ಇರ್ಬೋದು, ಜಯನಗರ ಇರ್ಬೋದು, ಅಲ್ಲೆಲ್ಲ ದೂರ ಹೋಗಬೇಕು. ಈ ಕಡೆ ಈ ಭಾಗದ ಜನಗಳಿಗೆ ಬಹಳ ಅನುಕೂಲ ಆಗುವಂತಲೇ ಅದರಲ್ಲೂ ಕೂಡ ಕಡಿಮೆ ದರದಲ್ಲಿ ಒಂದು ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಕ್ಯೂರಾ 2 ಅಲ್ಲಿ ಅಳವಡಿಸಿರತಕ್ಕಂಥದ್ದು. ನಿಜಕ್ಕೂ ಕೂಡ ಇದು ಒಂದು ಸಮಾಜ ಸೇವೆ ಮಾಡೋಂಥ ಕೆಲಸ. ಇದರಿಂದ ಹಣ ಸಂಪಾದನೆ ಮಾಡೋದಾಗಲಿ ಅಥವಾ ಇನ್ನೇನೋ ಒಂದು ಉದ್ದೇಶ ಇಟ್ಕೊಂಡು ಮಾಡೋಂಥದ್ದು ಅಲ್ಲ. ಇದು ಜನಗಳಿಗೆ ಒಂದು ಸೇವೆ ಮಾಡಬೇಕು, ಜನಗಳಿಗೆ ಅನುಕೂಲ ಆಗಬೇಕು, ಅವರನ್ನು ಉಳಿಸ್ಬೇಕು. ಜನಗಳನ್ನ ಅವರಿಗೆ ತಕ್ಷಣ ಅವರಿಗೆ ಏನಾದರೂ ಚಿಕಿತ್ಸೆ ಬೇಕು ಅನ್ನಿದ ತಕ್ಷಣ ಹತ್ತಿರದಲ್ಲಿ ಕೈಗೆ ಎಟುಕುವಂಥ ಜಾಗದಲ್ಲಿ ಇವತ್ತು ಈ ಒಂದು ಕ್ಯೂರಾ ಆಸ್ಪತ್ರೆಯಲ್ಲಿ ಈ ಒಂದು ಎಕ್ವಿಪ್ಮೆಂಟ್ ಕ್ಯಾತ್ ಲ್ಯಾಬನ್ನು ಅಳವಡಿಸ್ತಾ ಇದ್ದಾರೆ. ಇದರಿಂದ ಎಲ್ಲ ಜನ ಉಪಯೋಗ ಪಡ್ಕೊಳ್ಳಿ, ಅವರಿಗೆ ಆದಷ್ಟು ಆರೋಗ್ಯ ಚೆನ್ನಾಗಿರುವಂಥ ಒಂದು ಟ್ರೀಟ್ಮೆಂಟನ್ನು ಇವತ್ತು ಈ ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷದ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಇದು ಒಂದು ಒಳ್ಳೆಯ ಕೆಲಸಕ್ಕೆ ಇವತ್ತು ನಾವು ಬಂದಿದ್ದೀರಿ. ಇದು ಬೇರೆ ಇನ್ನೇನೋ ಒಂದು ಫಂಕ್ಷನ್ಗಳನ್ನ ಅರೇಂಜ್ ಮಾಡ್ತಕ್ಕಂಥದ್ದಲ್ಲ. ಇದು ಜನಗಳಿಗೆ ಸೇವೆ ಮಾಡೋವಂಥ ಒಂದು ಕಾರ್ಯಕ್ರಮ. ಇದು ಜನಗಳಿಗೆ ಸೇವೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾನು ಮತ್ತು ವಿನಯ್ ಗುರೂಜಿ ಸ್ವಾಮೀಜಿಯವರು ಇವತ್ತು ಇಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಆಸ್ಪತ್ರೆಯ ಏನು ಒಂದು ಡಾಕ್ಟರ್ ನಿಶ್ಚಲ್ಲು ಮತ್ತು ಶ್ವೇತಾ ಅವರಿಗೆ ಒಂದು ಒಳ್ಳೆಯದನ್ನು ಶುಭಾಶಯಗಳನ್ನು ಕೋರೋದಕ್ಕೋಸ್ಕರ ನಾವು ಬಂದಿದ್ದೀರಿ. ಅವರು ಈ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಒಳ್ಳೆಯ ಟ್ರೀಟ್ಮೆಂಟನ್ನು ಕೊಟ್ಟು
ಈ ಆಸ್ಪತ್ರೆಗೆ ಒಳ್ಳೆಯ ಹೆಸರನ್ನು ಬರಬೇಕು, ಜೊತೆಗೆ ಜನಗಳಿಗೆ ಸೇವೆಯೂ ಕೂಡ ಆಗಬೇಕು. ಅವರಿಗೆ ಡಾಕ್ಟರ್ ನಿಶ್ಚಲ್ಲು ಮತ್ತು ಶ್ವೇತಾ ಅವರಿಗೆ ನಾವಿಷ್ಟೇ ಹೇಳೋದು, ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಮೀಡಿಯಾ ಅವ್ರಿಗೆ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈ ಕ್ಯೂರಾ ಹಾಸ್ಪಿಟಲ್, ಸೊ ಡಾಕ್ಟರ್ ನಿಶ್ಚಲ್ ಸರ್ ಅಂಡ್ ಶ್ವೇತಾ ಮೇಡಮ್ ಇಸ್ ದ ಫೌಂಡರ್ಸ್ ಆ್ಯಂಡ್ ಮೆಡಿಕಲ್ ಡೈರೆಕ್ಟರ್ ಅಮೀನ್. ಐ ಕಂಗ್ರ್ಯಾಚುಲೇಟ್ ದೆಮ್. ಯಾಕೆಂದರೆ ಆ್ಯಸ್ ಎ ಅಮ್ಮ ಕಾರ್ಡಿಯಾಕ್ ಕೇರ್ ಚೇರ್ಮನ್, ಆ್ಯಸ್ ಎ ಕಾರ್ಡಿಯಾಲಜಿಸ್ಟ್ ನಾನು ಏನು ಹೇಳ್ತೀನಿ ಅಂದರೆ, ಎಷ್ಟೋ ಕ್ಯಾಥ್ಲ್ಯಾಬ್ ಇದೆ. ಈಗ ಕ್ಯಾಥ್ಲ್ಯಾಬ್ ಇಲ್ಲಿನೂ ಶುರು ಮಾಡಿದರು. ನಮ್ಮ ಉದ್ದೇಶ ಮೇನ್ ಉದ್ದೇಶ ಏನಂದರೆ, ಈಗ ಗುರುಜಿ ಅವರು, ಸ್ವಾಮಿ ಅವರು ಹೇಳಿದ್ದರು, ದ ಹ್ಯುಮ್ಯಾನಿಟಿ ಆ್ಯಂಡ್ ಎಥಿಕ್ಸ್ ಮಿಸ್ ಆಗ್ತಾ ಇದೆ. ಎಲ್ಲ ಕಡೆ ಕ್ಯಾಥ್ಲ್ಯಾಬ್ ಇದೆ, ಪ್ರೊಸೀಜರ್ಸ್ ಮಾಡ್ತಾಯಿದ್ರು. ಬಟ್ ನಾವೇನಂದರೆ ಮೇನ್ ಉದ್ದೇಶ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಅಂದರೆ, ಈಗ ಮೊನ್ನೆ ನೋಡಿದ್ದೀವಿ ನಾವು ಚಾಮರಾಜನಗರದಲ್ಲಿ ನೋಡಿದ್ದೀವಿ, 8 ವರ್ಷ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಕ್ಲಾಸಲ್ಲಿ. ಬೇರೆ ಏನಂದರೆ ಇವ್ರಿಗೆಲ್ಲ ಸ್ವಲ್ಪ ಜನ ಹತ್ರ ದುಡ್ಡು ಇರುತ್ತೆ, ಸ್ವಲ್ಪ ಜನ ಹತ್ರ ದುಡ್ಡು ಇರಲಿಲ್ಲ. ನಾವೇನಂದರೆ ಕ್ವಾಲಿಟಿ ಸರ್ವೀಸು, ಅದ್ರ ಜೊತೆಗೆ ಎಫೋರ್ಡೆಬಲ್ ಪ್ರೈಸ್. ಅಂದರೆ ಎಷ್ಟೋ ಜನ ದೊಡ್ಡ ಹಾಸ್ಪಿಟ್ಲ್ಗೆ, ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಬೇಕು, ಬಟ್ ದುಡ್ಡು ಏನಾದರೂ ಜಾಸ್ತಿ ಆಗುತ್ತೆ ಅಂತ ಅದು ನೆಗ್ಲೆಕ್ಟ್ ಮಾಡಿಬಿಟ್ಟು ಅದರಿಂದನೇ ತುಂಬ ಜೀವನ ಹೋಗ್ತಾ ಇದೆ. ರೋಡ್ ಮೇಲೇ ಟೀ ಕುಡಿಯುವಾಗ, ಟಿಫಿನ್ ತಿನ್ನುವಾಗ ಅಲ್ಲೇ ಸತ್ತೋಗ್ತಾಯಿದ್ರು ಜನ. ಅವ್ರಿಗೆಲ್ಲ ಏನಂದರೆ ಹಾಸ್ಪಿಟಲ್ ದೊಡ್ಡದಿದೆ, ಪ್ರೈವೇಟ್ ಇದೆ, ಜಾಸ್ತಿ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಎಫೋರ್ಡೆಬಲ್ ಪ್ರೈಸಸ್ಸಿಂದ ನಾವು ಆ್ಯಂಜಿಯೋಗ್ರಾಮ್ ಮಾಡ್ತೀವಿ. ಅಕಸ್ಮಾತ್ ಬ್ಲಾಕ್ ಏನಾದರೂ ಜಾಸ್ತಿ ಇದ್ದರೆ ಸ್ಟಂಟ್ ಹಾಕ್ತೀವಿ. ಮತ್ತು ಪೇಸ್ ಮೇಕರ್ ಅಂದರೆ ಹಾರ್ಟಲ್ಲಿ ಹೋಲ್ ಇದ್ರೇನು ನಾವು ಡಿವೈಸಸ್ಸಿಂದ ಕ್ಲೋಸ್ ಮಾಡ್ತೀವಿ. ಲೇಟೆಸ್ಟ್ ಪ್ರೊಸೀಜರ್ ಎಲ್ಲ ಇದೆ. ಬಟ್ ಏನಂದರೆ ನಾವು ವಿತ್ ಆಲ್ ದ ಲವ್, ಪ್ಯಾಷನ್, ಎಥಿಕ್ಸ್, ಹ್ಯುಮ್ಯಾನಿಟಿಯಿಂದ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ ನಾವು. ಬಟ್ ಅದ್ರ ಜೊತೆಗೆ ಏನಂದರೆ, ಈಗ ಅಕಸ್ಮಾತ್ ಏನಾದರೂ ಹಾರ್ಟ್ ಅಟ್ಯಾಕ್ ಏನಾದರೂ ಬಂದ್ರೇನು, ನಮ್ಮ ಉದ್ದೇಶ ಮೇನ್ ಅಂದರೆ, ಹಾರ್ಟ್ ಅಟ್ಯಾಕ್ ಬಂದರೆ ತುಂಬ ಹಾಸ್ಪಿಟಲ್ಸ್ ನೋಡಿರ್ತಾರೆ, ಇದು ದುಡ್ಡಿದ್ರೇ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ಅದಿಲ್ಲ, ನಾವು ಫಸ್ಟ್ ಪ್ರಯಾರಿಟಿ ಈಸ್ ಪೇಷಂಟ್ ಸೇವಿಂಗ್. ಸೊ ಅವ್ರ ಲೈಫ್ ಪ್ರಯಾರಿಟಿ ಈಸ್ ದ ಮೇನ್ ಪರ್ಸನ್. ಈಗ ಸ್ವಲ್ಪ ಜನ ಹತ್ರ ಇರುತ್ತೆ, ಸ್ವಲ್ಪ ಜನ ಇಲ್ಲ. ಬಟ್ ಏನಂದರೆ ನಾವು ಕ್ವಾಲಿಟಿ ಸರ್ವಿಸ್ ಕೊಟ್ಬಿಟ್ಟು ಎಲ್ಲರನ್ನೂ ಸೇವ್ ಮಾಡಬೇಕಂತ ನಮ್ಮ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಎಲ್ಲರೂ ಬೇಕು. ಸೊ ನಾವು 24/7 ಎಮರ್ಜೆನ್ಸಿ, ಕಾರ್ಡಿಯಾಲಜಿ, ಆಲ್ ದ ಸರ್ವಿಸಸ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಉಪಯೋಗಿಸ್ಬೋದು. ಸೊ ಹಿಂಗೊಂದು ಮೇಯ್ನ್ ಉದ್ದೇಶ ಏನಂದರೆ, ತುಂಬ ಜನಕ್ಕೆ ಹಾರ್ಟ್ ಬಗ್ಗೆ ತುಂಬ ಡೌಟ್ಸ್ ಇರುತ್ತೆ. ಎಷ್ಟೆಷ್ಟು ಜನ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಇಲ್ಲಿ ಡಾಕ್ಟರ್ಸು, ಸ್ಟಾಫು, ಮತ್ತು ಇಲ್ಲಿ ಎಂಟ್ರೆನ್ಸಿಂದ ಎಕ್ಸಿಟ್ ವರ್ಕು ಸ್ಟಾಫು, ಅಂದರೆ ನರ್ಸಿಂಗ್ ಸ್ಟಾಫ್ ಆಗಲಿ, ಇಲ್ಲ ಅಂದರೆ ಕಾರ್ಡಿಯಾಲಜಿಸ್ಟ್ ಆಗಲಿ, ಇಲ್ಲ ಅಂದರೆ ಬೇರೆ ಫಿಸಿಷಿಯನ್ಸ್ ಆಗಲಿ, ಎಲ್ಲರೂ ಡಾಕ್ಟರ್ಸ್ ಏನಂದರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ಜನ ಒಂದು 10 ಡೌಟ್ ಇದ್ದರೆ ಡಾಕ್ಟರ್ನ 1-2 ಡೌಟ್ ಕೇಳಿಬಿಟ್ಟು ಮಿಕ್ಕಿದೆಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ರಾಂಗ್ ಪಾತ್ವೇದಲ್ಲಿ ಹೋಗ್ಬಿಟ್ಟು ಅವರೇ ಹಾಲು ಮಾಡಿಸ್ಕೊತಾರೆ. ಅದರಿಂದ ಏನಂದರೆ ಇಲ್ಲಿ ಡಾಕ್ಟರ್ಸ್ ಎಲ್ಲ ಏನಂದರೆ ಫಸ್ಟ್ ಮೇಯ್ನ್ ಥಿಂಗ್ ಏನಂದರೆ 10 ಇಲ್ಲ 20 ಪ್ರಶ್ನೆ ಇದ್ರೇನು ನಾವು ಎಲ್ಲ ಹೇಳ್ಕೊಡ್ತೀವಿ ಹೆಂಗಿರಬೇಕು ಏನು ಅಂತ. ಸೊ ಕೈಂಡ್ಲಿ ಯುಟಿಲೈಸ್ ದಿಸ್ ಆಪರ್ಚುನಿಟಿ. ಈಗ ಕ್ಯೂರಾ ಹಾಸ್ಪಿಟಲ್ಸ್ 24/7 ಕಾರ್ಡಿಯಾಲಜಿ ಪ್ರೊಸೀಜರ್ಸ್ ನಾವು ಅಟ್ ಎಫೋರ್ಡೆಬಲ್ ಪ್ರೈಸ್ ವಿತ್ ಹ್ಯುಮ್ಯಾನಿಟಿ, ಎಥಿಕ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಧನ್ಯವಾದಗಳು. ನಮಸ್ಕಾರ. ನಾನು ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ, ವಕೀಲರ ಸಂಘ ಡೈರೆಕ್ಟ್ರು ಮತ್ತು ಚೇರ್ಮನ್, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು. ನಾನು ಡಾಕ್ಟ್ರಾಗಿ ಸುಮಾರು ಒಂದು 25 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಆವಾಗ ನಾವು ಸಾಮಾನ್ಯವಾಗಿ ನೋಡುವಂಥದ್ದು, ಯಾವುದೇ ಒಂದು ತೊಂದರೆಗಳು ಬಂದರೆ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಅಥವಾ ಸಮಯ ಇರುತ್ತೆ. ಈ ಹಾರ್ಟ್ಗೆ ರಿಲೇಟೆಡ್ ತೊಂದರೆಗಳೇನಾದರೂ ಬಂದರೆ ಅದು ಕೆಲವು ನಿಮಿಷಗಳಲ್ಲಿ ಮತ್ತು ಕೆಲವು ಅವರ್ಸಲ್ಲಿ ಪೇಷಂಟ್ನ ಪ್ರಾಣಕ್ಕೆ ಭಾಳ ತೊಂದರೆ ಆಗುತ್ತೆ. ಅದರಿಂದ ಮೊದಲು ಒಂದು 10 ವರ್ಷ ಹಿಂದ್ಗಡೆ ಬೆಂಗಳೂರಲ್ಲಿ ಈ ಥರ ಕ್ಯಾಥ್ಲ್ಯಾಬ್ಗಳು, ಹಾಸ್ಪಿಟಲ್ಗಳು ಇರ್ತಿರ್ಲಿಲ್ಲ. ಈಗ ಈ ಒಂದು ಏರಿಯಾದಲ್ಲಿ ಫಸ್ಟ್ ಟೈಮ್ ಒಂದು ಅಡ್ವಾನ್ಸ್ಡ್ ಕ್ಯಾಥ್ಲ್ಯಾಬ್ ಸರ್ವೀಸಸ್ಸು ಇಲ್ಲಿ ಬಂದಿದೆ. ಇಲ್ಲಿ ಎಲ್ಲ ರೀತಿಯ ಒಂದು ಕೈಯಿಂದ ಆಪ್ರೇಷನ್ ಮಾಡುವಂಥ ಕೆಲವು ಕೆಲಸಗಳನ್ನು ಬರೀ ಕ್ಯಾಥ್ಲ್ಯಾಬಲ್ಲೇ ಮಾಡಿ ಅದನ್ನು ಸರಿ ಮಾಡುವಂತಹ ಒಂದು ಅಡ್ವಾನ್ಸ್ಡ್ ಮಿಷನ್ನು ತಂದಿದ್ದಾರೆ. ಈವನ್ ಬ್ರೈನಲ್ಲಿ ಸ್ಟ್ರೋಕ್ ಆಯಿತು, ಎಮರೇಜ್ ಆಯಿತು, ಅಥವಾ ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಅಥವಾ ಕಾಲಲ್ಲಿ ಡಯಾಬಿಟಿಸಿಂದ ಗ್ಯಾಂಗ್ರೀನ್ ಆಯಿತು, ಅಥವಾ ಕಿಡ್ನಿಯಲ್ಲಿ BP ಜಾಸ್ತಿಯಾಗಿ ಅಥವಾ ಕಿಡ್ನಿಯಲ್ಲಿ ಏನಾದರೂ ಬ್ಲಾಕೇಜ್ ಆಯಿತು, ಇಂಥವನ್ನೆಲ್ಲ ಈ ಥರ ಒಂದು ಅಡ್ವಾನ್ಸ್ಡ್ ಕ್ಯಾಥ್ಲ್ಯಾಬ್ ಮಿಷನ್ ಇರೋದ್ರಿಂದ ಇದನ್ನು ಇಮಿಡಿಯೇಟಾಗಿ ಯಾವುದೇ ರೀತಿಯಲ್ಲಿ ಆಪ್ರೇಷನ್ ಇಲ್ದಂಗೆ ಸಣ್ಣ ಒಂದು ಇಂಜೆಕ್ಷನ್ ಮೂಲಕ ಅದರಲ್ಲಿ ಕೆಥೆಟರ್ಸ್ ಹಾಕಿ ಸರಿ ಮಾಡುವಂತಹ ಒಂದು ಟೆಕ್ನಾಲಜಿ ಬಂದಿದೆ. ಆ ಥರ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂತಹ ಈ ಮಿಷನನ್ನು ಈ ಆಸ್ಪತ್ರೆಯಲ್ಲಿ ಈಗ ಅಳವಡಿಸ್ಕೊಂಡಿದ್ದಾರೆ. ಇದರಿಂದ ಜನಕ್ಕೆ ಸುಮಾರು ದಿನಗಳ ಆಸ್ಪತ್ರೆಯಲ್ಲಿ ಉಳ್ಕೊಳ್ಳುವಂಥ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಅವಕಾಶ ಇರಲ್ಲ. ಆಪ್ರೇಷನ್ ಮಾಡಿಸ್ಕೊಂಡು
ಒಂದು ದಿವಸ 2 ದಿವಸದಲ್ಲಿ ಮನೆಗೆ ಹೋಗ್ಬೋದು. ಜಾಸ್ತಿ ದಿವಸ ಆಸ್ಪತ್ರೆಯಲ್ಲಿ ಇರುವಂಥ ನೆಸಿಟಿ ಇರಲ್ಲ ಮತ್ತು ಬೇಗ ಕಾಯಿಲೆಯನ್ನು ಕಂಡುಹಿಡಿಯೋಕೆ ಕೂಡ ಒಂದು ಅವಕಾಶ ಇದೆ. ಸೊ ಇದು ಭಾಳ ಅಡ್ವಾನ್ಸ್ಡು ಮಿಷನರಿ ಇರೋದ್ರಿಂದ ಬೆಂಗಳೂರಿನಲ್ಲಿ ಕೆಲವೇ ಹಾಸ್ಪಿಟ್ಲ್ಗಳಲ್ಲಿ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿರುವಂಥ ಮಿಷನರಿ ಇದು, ಕೆಲವು ಮಿಷನರಿಗಳಲ್ಲಿ ಇದೊಂದಾಗಿರುತ್ತೆ. ಅದರಿಂದ ಈ ಏರಿಯಾದಲ್ಲಿರುವಂಥ ಜನರು ಇದನ್ನು ಒಂದು ಫೆಸಿಲಿಟೀಸ್ನ ಉಪಯೋಗಿಸ್ಕೋಬೋದು. ಯಾಕಂದರೆ ಇದಕ್ಕೆ ನೀವು ಎಲ್ಲೋ ಜಯದೇವಾಗೋ ಅಥವಾ ಪೋರ್ಟಿಸ್ಗೋ ಅಥವಾ ಇನ್ನೊಂದು ಮೆಡ್ರಾಸ್ಗೋ ಅಥವಾ ಬಾಂಬೆಗೋ ಹೋಗುವಂಥ ನೆಸಿಟಿ ಇಲ್ಲ. ಅಲ್ಲೋದ್ರೂ ಕೂಡ ಇದೇ ಥರ ಇಕ್ವಿಪ್ಮೆಂಟ್, ನೀವು ಅಮೇರಿಕಾಗೆ ಹೋದರೂ ಕೂಡ ಇದೇ ಇಕ್ವಿಪ್ಮೆಂಟೇ ಸಿಕ್ಕುತ್ತೆ. ಅದರಿಂದ ಎಲ್ಲ ಥರ ಅಡ್ವಾನ್ಸ್ಡ್ ಕಾಂಪ್ಲಿಕೇಟೆಡ್ ಒಂದು ಪ್ರೊಸೀಜರ್ಸ್ನ ಈ ಒಂದು ಕ್ಯಾಥ್ಲ್ಯಾಬಲ್ಲಿ ಮಾಡಿ, ಈಗ ಚೆಸ್ಟಲ್ಲಿ ಈಗ ಏನೋ ಮಕ್ಕಳಿಗೆ ಯಾವುದೇ ಒಂದು ಹಾರ್ಟಲ್ಲಿ ಹೋಲಿದ್ರೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾಯಿದ್ರು. ಇವಾಗ ಅದು ಬೇಕಾಗಿಲ್ಲ. ಈ ಮಿಷನನ್ನು ಉಪಯೋಗಿಸ್ಬಿಟ್ಟು ಒಂದು ಇಂಜೆಕ್ಷನ್ ಮೂಲಕ ಡಿವೈಸ್ ಹಾಕಿ ಒಳಗಡೆ ಹಾರ್ಟಲ್ಲಿರುವಂಥ ಹೋಲನ್ನ ಕ್ಲೋಸ್ ಮಾಡ್ಬೋದು. ಆ ಥರ ಫೆಸಿಲಿಟಿ ಇರುವಂಥ ಇದೊಂದು ಮಿಷನರಿ ಆಗಿರೋದ್ರಿಂದ ಈ ಒಂದು ಟೆಕ್ನಾಲಜಿ ಎಲ್ಲರೂ ಈ ಏರಿಯಾದಲ್ಲಿರೋ ಜನ ಉಪಯೋಗಿಸ್ಕೊಂಡು ಇದನ್ನು ಸದುಪಯೋಗಪಡಿಸ್ಕೋಬೋದು. ಇದು ಅಫೋರ್ಡಬಲ್ ಪ್ರೈಸಸಲ್ಲಿ ಇದೆ. ಮತ್ತು ಸರ್ಕಾರದ ಎಲ್ಲ ಒಂದು ಏನು ಸ್ಕೀಮ್ಗಳಿದೆ, ಆಯುಷ್ಮಾನ್ ಭಾರತ್, ಯಶಸ್ವಿನಿ ಸ್ಕೀಮ್ಗಳು ಮತ್ತು ರೈಲ್ವೆ, ಇವೆಲ್ಲ ಅಟ್ಯಾಚ್ಮೆಂಟ್ ಈ ಆಸ್ಪತ್ರೆಯಲ್ಲಿದೆ. ಅಂದರೆ ಇವನ್ ಬಡವರಿಗೆ ಕೂಡ ಇದರಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಸಿಕ್ಕುತ್ತೆ. ಬರೀ ಶ್ರೀಮಂತರಿಗೆ ಮತ್ತು ಜಾಸ್ತಿ ಕಾಸ್ಟು ಅನ್ನೋದೇನಿಲ್ಲ. ಸೊ ಅದರಿಂದ ಜನ ಜಾಸ್ತಿ ಇದನ್ನು ಉಪಯೋಗಿಸ್ಕೋಬೇಕು ಅನ್ನೋ ಒಂದು ರೀತಿಯಲ್ಲಿ ನಾನು ಎಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.